ಸೊ ನೀವು ಒಳ್ಳೆ ಫ್ರೆಂಡ್ ಅನ್ನೋ ಅರ್ಥದಲ್ಲಿ ನಿಮಗೆ ಆ ಗಿಫ್ಟ್ ಕೊಟ್ಟೆ. ಸತ್ತಿ ನೋಡಿ ಹೆಂಗೆ ಎದುರ್ತಾವ್ ನೋಡು, ಪಾಪ ಅಬುಲ್ ಬೇಬಿ. ಅದನ್ನ ನೋಡಿ ನೀವು ಏನೇನು ಅನ್ಕೊಂಡ್ರೆ ಅದಕ್ಕೆ ನಾನೇನ್ ಮಾಡ್ಲಿ? ಓಹೋ, ಆ ಗಿಫ್ಟಿಗೆ ಫ್ರೆಂಡ್ಶಿಪ್ ಅಂತ ಅರ್ಥನಾ? ಹೌದು. ಮತ್ತೆ ನೋಡು ಸತ್ಯ, ನಿನಗೆ ಗಿಫ್ಟ್ ಇಷ್ಟ ಆಗಿಲ್ಲ ಅಂದ್ರೆ ನೀನು ಡೈರೆಕ್ಟಾಗಿ ಹೇಳು. ಅದು ಬಿಟ್ಟು ಬೈಯೋದೆಲ್ಲ ಇಟ್ಕೋಬೇಡ. ಇನ್ಫ್ಯಾಕ್ಟ್ ನಿನಗೆ ನಾನು ಬೇರೆ ಗಿಫ್ಟ್ ಕೊಡಬೇಕು ಅಂತಾನೆ ಅನ್ಕೊಂಡಿದ್ದು. ಆ ಕೋತ್ ನನ್ನ ಮಗ ಬಾಮೈದ ಮಾಡಿದ ಎಡವಟ್ಟಿಂದ ನಿನ್ನ ಹತ್ರ ಆ ಗಿಫ್ಟ್ ಬಂದು ಸೇರ್ಕೊಂಡ್ಬಿಟ್ಟಿದೆ. ನಿನಗೆ ಆ ಗಿಫ್ಟ್ ಇಷ್ಟ ಆಗಲ್ಲ ಅಂತ ಗೊತ್ತಾಗಿ ಈ ಗಿಫ್ಟ್ ತಂದಿದ್ದೀನಿ, ತಗೋ. ಆ್ಯಕ್ಚುಲಿ ನಿನಗೆ ಈ ಗಿಫ್ಟೇ ಕೊಡಬೇಕಾಗಿದ್ದು. ಬೆಸ್ಟ್ ಫ್ರೆಂಡ್ ಗಿಫ್ಟು. ಬೆಸ್ಟ್ ಫ್ರೆಂಡ್ ಅಂದ್ರೆ ಫ್ರೆಂಡ್ಶಿಪ್, ಫ್ರೆಂಡ್ಶಿಪ್ ಅಂದ್ರೆ ಪ್ರಾಮಾಣಿಕತೆ, ಪ್ರಾಮಾಣಿಕತೆ ಅಂದ್ರೆ ಪ್ರೇಮ, ಪ್ರೇಮ ಅಂದ್ರೆ ಪ್ರೀತಿ. ಸತ್ಯ, ಇದು ಅದೇ ಅರ್ಥ ಮಾಡ್ತಲ್ಲ. ಅಮುಲ್ ಬೇಬಿ, ಈಗ ಏನೇನ್ ಪ್ರಾಬ್ಲಮ್? ಇಂಥ ಎಡ್ವರ್ಟ್ಗಳಾಗುತ್ತೆ ಅಂತ ಗೊತ್ತಿದ್ದೆ ನನ್ಗೆ ಯಾವ ಗಿಫ್ಟ್ ಬೇಡ ಅಂತ ಹೇಳಿದ್ದು. ಸತ್ಯ, ಇವಾಗ ಒಂದು ಡೀಲಿಗೆ ಬರೋಣ. ನೀನು ಕೊಟ್ಟಿದ್ದನ್ನೆಲ್ಲ ನಾನು ವಾಪಸ್ ತಗೋತೀನಿ, ಇದನ್ನ ನೀನ್ ತಗೋ. ಅವಾಗ ಎಲ್ಲ ಸರಿ ಹೋಗುತ್ತೆ. ಏಯ್, ನನ್ಗೆ ಈ ಗಿಫ್ಟ್ ಬೇಡ, ಆ ಗಿಫ್ಟ್ ಬೇಡ, ಎರಡು ತಗೊಂಡು ಜಾಗ ಖಾಲಿ ಮಾಡು. ಅದು ಹೆಂಗಾಗತ್ತೆ ಸತ್ಯ? ಗಿಫ್ಟ್ ಕೊಟ್ಟಾಗ ಬೇಡ ಅಂತ ಹೇಳ್ಬಾರ್ದು. ಅದ್ ಸರಿ, ಆ ಗಿಫ್ಟ್ ಅಲ್ಲಿ ಹಾ ಅಲ್ಲಿದೆ. ಸತ್ಯ, ಈ ಗಿಫ್ಟ್ ಇಟ್ಬಿಟ್ಟು ಆ ಗಿಫ್ಟ್ ತಗೊಂಡೋಗ್ತೀನಿ, ಸರಿನಾ? ಏನಾದ್ರೂ ಮಾಡ್ಕೊ. ಸತ್ಯ, ಒಂದ್ ನಿಮಿಷ ಬಾಯಿಲ್ಲಿ. ಏನು ಇದು ನಿಮ್ ತಂದೆ ಫೋಟೋನೇ ತಾನೆ? ನನ್ಗೆ ಈಗ ಅರ್ಥ ಆಯ್ತು ನೀವ್ ಯಾಕೆ ಹಿಂಗಿದ್ದೀರಾ ಅಂತ. ಸಾಹೇಬ್ರು ಸೆಂಟಿಮೆಂಟಲ್ಲಿ ಹತ್ರ ಆಗ್ತವ್ರೆ. ಸತ್ಯ ಅವ್ರೆ, ನಿಮ್ಗೆ ನಿಮ್ ತಂದೆ ಲಕ್ಷಣಗಳೇ ಜಾಸ್ತಿ. ಕ್ಯಾರೆಕ್ಟರ್ ಕೂಡ ಸೇಮ್ ಅನ್ಸುತ್ತಲ್ವಾ? ಒಂದ್ ಹುಡುಗಿನ ಈ ತರ ಬೆಳೆಸಿರೋ ನಿಮ್ಮ ಅಪ್ಪನ್ಗೆ ನಿಜವಾಗ್ಲು ಹ್ಯಾಟ್ಸ್ ಆಫ್. ಆದ್ರೆ ಬರೀ ಅವ್ರ ಸಿಂಗಲ್ ಫೋಟೋ ಯಾಕೆ ಹಾಕಿದ್ದೀರಾ? ನೀವು ಅವ್ರ ಜೊತೆ ಇರೋ ಫೋಟೋ ಹಾಕಿದಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು. ನಾನು ಚಿಕ್ಕವಳಿದ್ದಾಗಲೇ ಅವ್ರು ತೀರ್ಕೊಂಡ್ಬಿಟ್ರು. ಸಾರಿ. ಆದ್ರೂ ನೀವು ಅವ್ರ ಜೊತೆ ಇರೋ ಥರ ಫೋಟೋ ಮಾಡಿ ಹಾಕ್ಬೋದಾಗಿತ್ತು. ಇವಾಗ ಸ್ಟುಡಿಯೋಗಳಲ್ಲಿ ಫೋಟೋ ಶಾಪಲ್ಲಿ ಮಾಡ್ಕೊಡ್ತಾರೆ. ಸರಿ, ನಾನಿನ್ ಬರ್ತೀನಿ. ಬಾಯ್ ಬಾಯ್. ಈಗೇನ್ ಹೇಳ್ತೀರಾ? ಫ್ರೆಂಡ್ಶಿಪ್ ಗಿಫ್ಟ್ ತಂದು ಕೊಟ್ಟ ತಾನೆ? ಏಯ್, ಯಾಕ್ರ ನಗ್ತಿದ್ದೀರಾ?
ಮೊದ್ಲು ಅದೇನು ಅಂತ ಹೇಳ್ಬಿಟ್ಟು ಆಮೇಲೆ ಹಲ್ಬಿಡಿ. ಇನ್ನೇನ್ ಸತ್ಯ, ಈಗಂತೂ ಅವನಿಗೆ ನಿನ್ ಮೇಲೆ ಲವ್ ಇರೋದು ನಮ್ಗೆ 100% ಕನ್ಫರ್ಮ್ ಆಗೋಯ್ತು. ಅವ್ರು ಕೊಟ್ಟಿರೋ ಗಿಫ್ಟ್ಗೆ ನೀನ್ ಕಾಲ್ ಮಾಡಿ ರೆಸ್ಪಾನ್ಸ್ ಮಾಡ್ತೀಯ ಅನ್ಕೊಂಡಿರ್ತಾರೆ. ಆದ್ರೆ ನೀನ್ ಕಾಲ್ ಮಾಡಿಲ್ಲ, ಕೋಪ ಮಾಡ್ಕೊಂಡೆ. ಅದೇ ಬೈದಲ್ಲಿ ತೇಪೆ ಹಚ್ಚಕ್ಕೆ ಅಂತ ಯಾವುದೋ ಗಿಫ್ಟ್ ತಂದು ನಿನ್ ಕನ್ಫ್ಯೂಸ್ ಮಾಡಿ ಏನೇನು ಹೇಳಿ ಹೋದ್ರು. ಅದೇ ಅಕಸ್ಮಾತ್ ನೀನ್ ಆ ಗಿಫ್ಟ್ ತಗೊಂಡು ಒಂದೇ ಒಂದು ಥ್ಯಾಂಕ್ಸ್ ಹೇಳಿದ್ರೆ ಇವತ್ತೇ ಇಲ್ಲೇ ಈಗ್ಲೇ ನಿನಗೆ ಅವರು ಪ್ರಪೋಸ್. ಏಯ್ ಮುಚ್ಚ ಬಾಯ್. ಬಾಯ್ಸ್, ಇವತ್ತು ಯಾಕೋ ಸಿಕ್ಕಾಪಟ್ಟೆ ಟೀ ಕುಡಿಬೇಕು ಅನಿಸ್ತಾ ಇದೆ. ಬಂದ್ರ ಇನ್ನೊಂದು ಟೀ ಕುಡ್ಕೊಂಡ್ ಬಂದ್ಬಿಡಣ. ಏನು ಅಂಗೂರೈಸ್ತೋಳೆ. ಏನು ಎಮರ್ಜೆನ್ಸಿ ಮೀಟಿಂಗ್ ಕರೆದ್ಬಿಟ್ಟಿದ್ದೀರಾ? ಏನು ವಿಶೇಷ? ನಾಳೆ ಸಂಕ್ರಾಂತಿ ಅಲ್ವಾ ದೊಡ್ಡಪ್ಪ, ಅದಕ್ಕೆ ಈ ಮೀಟಿಂಗು. ಹಬ್ಬ ಅಂದ್ರೆ ಮೀಟಿಂಗ್ ಯಾಕೆ ಮಾಡಬೇಕು? ಅಯ್ಯೋ ಏನ್ರಿ ಹೀಗೆ ಕೇಳ್ತಾ ಇದ್ದೀರಾ? ಹಬ್ಬ ಅಂದ್ರೆ ಏನೇನಿರ್ಬೇಕು, ಹಬ್ಬಕ್ಕೆ ಏನೆಲ್ಲ ಮಾಡಬೇಕು ಅಂತ ಮಾತುಕತೆ ಪ್ರತಿ ವರ್ಷ ಮಾಡ್ತಿದ್ವಲ್ಲ ರೀ. ಹಬ್ಬ ಹೇಗೆ ಮಾಡಬೇಕು ಅಂತ ಗೊತ್ತಲ್ವಾ ನಮಗೆ? ಹೊಸ ಬಟ್ಟೆ, ಎಳ್ಳು ಬೆಲ್ಲ, ಬಾಳೆ ಎಲೆ ಊಟ, ಅಷ್ಟೇ ತಾನೇ ಅಲ್ವಾ ಡಾರ್ಲಿಂಗು? ಅಷ್ಟೇ ಅಲ್ಲ ಅಳಿಯನ್, ಹಬ್ಬ ಅಷ್ಟಕ್ಕೆ ಮುಗಿದು ಹೋಗಲ್ಲ. ನಮ್ಮ ಸಂಪ್ರದಾಯದಲ್ಲಿ ಹಬ್ಬ ಅಂದರೆ ಮನೆಯವರೆಲ್ಲ ಸೇರಿ ಸಂತೋಷವಾಗಿ ಕೂತ್ಕೊಂಡು ಆಚರಿಸುವಂಥದ್ದು. ಹೌದಕ್ಕ, ಕರೆಕ್ಟಾಗಿ ಹೇಳ್ದೆ. ಸ್ವಲ್ಪ ನಿಮ್ಮ ಮೈದಂಗೂ ಹೇಳು. ಲಾಸ್ಟ್ ಮಿನಿಟ್ ಅಲ್ಲಿ ಪಾಪ ಏನಾದ್ರೂ ಒಂದು ಮೀಟಿಂಗ್ ಬಂದ್ಬಿಡತ್ತೆ ಅಲ್ವರಿ? ಹಾಗೆಲ್ಲ ಆಗೋ ಹಾಗೆ ಇಲ್ಲ ಲಕ್ಷ್ಮಣ, ನೀನು ಅಷ್ಟೇ ಮೀಟಿಂಗು ಅಂತ ಎಲ್ಲ ಹೋಗೋ ಹಾಗಿಲ್ಲ. ಎಲ್ಲರೂ ಹಬ್ಬಕ್ಕೆ ಮನೇಲಿ ಇರಬೇಕು ಅಂದರೆ ಇರಬೇಕು ಅಷ್ಟೇ. ಓಕೆ ಅದಕ್ಕೆ ಗ್ಯಾರಂಟಿ ಇದ್ದೇ ಇರ್ತಾನೆ ಬಿಡೆ. ಹೌದು, ಈ ವರ್ಷ ಏನು ಸ್ಪೆಷಲ್ ಮಾಡ್ತಿದ್ದೀಯಾ? ಸ್ಪೆಷಲ್ ಇದೆ ಭಾವ. ಈ ವರ್ಷ ನಮ್ಮ ಮನೆಗೆ ಮಹಾಲಕ್ಷ್ಮಿ ಬರ್ತಿರೋ ವರ್ಷ. ಚಿಕ್ಕಿ, ಮಹಾಲಕ್ಷ್ಮಿ ಅಂತಿದ್ದೀರಾ? ಅಲ್ಲೇ ಅಲ್ಲಿ ನೋಡೆ, ಕಾರ್ತಿಕ್ ಮುಖ ಒಳ್ಳೆ ಗುಲಾಬಿ ಅರಳದಂಗೆ ಅರಳ್ಬಿಡ್ತು. ನಮ್ಮ ಮಗನಿಗೆ ಮದುವೆ ಫಿಕ್ಸ್ ಆಗಿದೆ ಅಂದರೆ ಅವನಿಗೆ ಹೆಣ್ಣು ಕೊಡೋ ಮನೆಯವರು ನಮ್ಮವರೇ ಅಲ್ವೇನ್ರಿ? ಅದಪ್ಪ ಮಾತು. ಅಂದ್ರೆ ಬೀಗರ್ನ ಮನೆಗೆ ಕರೆಯೋಣ ಅಂತ ಯೋಚನೆ. ಎಕ್ಸಾಕ್ಟ್ಲಿ ದೊಡ್ಡಪ್ಪ,